ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಾವು ವಿಡಿಯೋದಲ್ಲಿ ಮತ್ತೆ ಗೊಬ್ಬರದ ಗಿಡ ಚೆನ್ನಾಗಿ ಚಿಕ್ತು ಒಳ್ಳೆ ಕಡ್ಡಿ ಆಗಿದೆ. ನಾವು ಲಾಸ್ಟ್ ಟೈಮ್ ಕಡ್ದಿದ್ದು ಡಿಸೆಂಬರಲ್ಲಿ. ಈಗ ಸ್ವಲ್ಪ ಒಳ್ಳೆ ಮಳೆ ಆಗಿದೆ. ಮಳೆ ಆಗಿರೋದಕ್ಕೆ ಒಳ್ಳೆ ಚೆನ್ನಾಗಿ ಚಿಗುರು ಬಂದು ಒಳ್ಳೆ ಕಡ್ಡಿ ಆಗಿದೆ. ಸೊ ನಾವು ಇದನ್ನು ಈಗ ಕಡಿಬೇಕಲ್ಲ, ನಾವೇ ಕಟ್ ಮಾಡಿ ಈ ಸತಿ ನಾವು ಗೊಬ್ಬರ ಮಾಡಲ್ಲ, ಡೈರೆಕ್ಟ್ ನಾವು ಗಿಡದ ಬುಡಕ್ಕೆ ಹಾಕ್ಬಿಡ್ತೀವಿ. ಯಾಕೆಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸೊ ಮಳೆ ಬರ್ತಿರ್ಬೇಕಾದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ನೋಡಿ, ಆಲ್ಮೋಸ್ಟ್ 3 ಮಂತ್ಸಿಗೆ ಯಾವ ಲೆವೆಲಿಗೆ ಗಿಡ ಬೆಳೆದಿದೆ ಅಂತ. ನೀವು ಆಲ್ಮೋಸ್ಟ್ ಒಂದು ವರ್ಷಕ್ಕೆ 3 ಟೈಮ್ಸ್ ಬರುತ್ತೆ. ಇದು ನೀವು ಕಟಾವು ಮಾಡ್ಬೋದು. ಅಲ್ಲಿ ನಮ್ಮ ತಂದೆ ಕಡಿತಾ ಇದ್ದಾರೆ ಆಲ್ರೆಡಿ. ಇದು ನಾವು ಬದಿನಲ್ಲಿರುವಂಥ ಗಿಡಗಳು. ಒಳಗಡೆ ಇನ್ನೂ ಪ್ರತಿಯೊಂದು ಆಲ್ಮೋಸ್ಟ್ ಒಳಗಡೆನೂ ಭಾಳ ಗಿಡಗಳಿದೆ. ಅವನು ಕಡಿಬೇಕು ಎಲ್ಲನೂ. ನೋಡಿ, ನಾವು ಕಟ್ ಮಾಡಿ ಆಲ್ರೆಡಿ ಹಾಕಿದ್ದೀವಿ ಸ್ವಲ್ಪ ಈ ಕಡೆ. ಇದನ್ನು ಬೇರೆ ಗಿಡಗಳು ಬುಡಕ್ಕೆ ಹಾಕಬೇಕಾಗುತ್ತೆ. ನೋಡಿ, ಇದು ನಮ್ಮ ನಾಟಿ ಹಸು. ಒಂದು ಹಸು ಇದೆ, 2 ಕರು ಇದೆ. ನೋಡಿ, ಇಲ್ಲೊಂದು ಕರು ಇದೆ. ಅದೇ ರೀತಿ ಆ ಕಡೆ ಇನ್ನೊಂದು ಕರು ಇದೆ, ಅಲ್ಲೊಂದು. ನೋಡ್ರಿ, ಇವನಿಗೆ ಈ ಥರ ತಲೆ ಮೇಲೆ ಮಸಾಜ್ ಮಾಡೋದು ಸುಮ್ಮನಿರ್ತಾನೆ. ಇಲ್ಲಾಂದರೆ ನಾವು ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ಗಿಡಗಳಿಗೆ ಬುಡಕ್ಕೆ ಹಾಕ್ತೀವಿ. ನೀವು ನೋಡ್ಬೋದು ಕಡ್ದಿರೋ ಗೊಬ್ಬರ ಕಡ್ಡಿನ ಈಗ ನಾವು ಒಂದು ತೆಂಗಿನ ಮರದ ಬುಡಕ್ಕೆ ಈ ಥರ ಸುತ್ತಲೂ ಹಾಕ್ತಾಯಿದ್ದೀವಿ. ಸೊ ಒಂದೊಂದು ಟೈಮ್ ಒಂದೊಂದು ಕಡೆ ಹಾಕ್ತೀವಿ ನಾವು. ಈ ಸತಿ ಸ್ವಲ್ಪ ಗಿಡಕ್ಕೆ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಗಿಡಕ್ಕೆ ಹಾಕ್ತೀವಿ. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಕೊಳೆತು ಗೊಬ್ಬರ ಆಗುತ್ತೆ. ನೋಡಿ, ಮೊನ್ನೆ ಮಳೆ ಬಂದಿದ್ದಕ್ಕೆ ಗಾಳಿ ಧೂಳದಿಂದ ನಮ್ಮ ಬಾಳೆಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ನೋಡಿ, ಎಷ್ಟೊಂದು ಬಾಳೆ ಬಿದ್ದೋಗಿದೆ. ಇಲ್ಲೊಂದು ಬಿದ್ದೋಗಿದೆ. ಆಲ್ಮೋಸ್ಟ್ ಒಂದು 20ರಿಂದ 30 ಗಿಡ ಬಿದ್ದೋಗಿದೆ ಈ ಥರ. ಅಲ್ಲೂ ನೋಡ್ಬೋದು, ಆ ಕಡೆದು ಬಿದ್ದೋಗಿದೆ. ನೋಡಿ, ಇನ್ನೊಂದು 15 ದಿನ ಇದ್ದರೆ ಒಳ್ಳೆ ಕಾಯಿ ಆಗೋದು. ಅಟ್ಲೀಸ್ಟ್ ಯೂಸ್ ಮಾಡ್ಬೋದಿತ್ತು. ಬಟ್ ಈಗ ಏನು ಮಾಡೋದು ಗೊತ್ತಿಲ್ಲ. ಸೊ ಹಂಗೆ ಬಿಟ್ಟಿದ್ದೀನಿ, ನೋಡೋಣ. ನಿನ್ನೆ ಒಳ್ಳೆ ಗಾಳಿ ಬಂತು, ಜೊತೆಗೆ ಮಳೆನೂ ಬಂತು. ಬಟ್ ತುಂಬ ಮಳೆ ಬಂದಿದ್ದು, ತುಂಬ ಗಾಳಿ ಬಂದಿದ್ದರಿಂದ ತುಂಬ ಬಾಳೆ ಮರಗಳಿಗೆ ಎಫೆಕ್ಟ್ ಆಯಿತು. ನೋಡಿ, ನಾವು ಇಲ್ಲೇ ಕೂಡ ಗೊಬ್ಬರದ ಗಿಡನ ಹಾಕಿದ್ದೀವಿ. ಇದು ಒಂದು ತೆಂಗಿನ ಮರ ಇದೆ ಇಲ್ಲಿ. ನೋಡಿ, ಇದು ಲಾಸ್ಟ್ ಇಯರ್ ಹಾಕಿದ್ದು ಕಾಫಿ ಗಿಡ. ಲಾಸ್ಟ್ ಇಯರ್ ಆಗಸ್ಟಲ್ಲಿ ಹಾಕಿದ್ದು, ಚೆನ್ನಾಗಿ ಬಂದಿದೆ. ನೀವು ಹೀಗೆ ಗೊಬ್ಬರದ ಕಡ್ಡಿನ ಚೆನ್ನಾಗಿ ಚಿಕ್ಕದಾದ್ಮೇಲೆ ಈ ಥರ ಕಟ್ ಮಾಡಿ
ಗಿಡದ ಬುಡಗಳಿಗೆ ಹಾಕಿದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ಸಪ್ರೇಟಾಗಿ ಗೊಬ್ಬರ ಮಾಡಿ ಅದನ್ನು ಮತ್ತೆ ಬೇರೆ ಕಡೆಯಿಂದ ತಂದು ಹಾಕೋದ್ಕಿಂತ. ನೋಡಿ ಇಲ್ಲೊಂದು ಅಡಿಕೆ ಇದೆ, ಅಡಿಕೆಗೂ ಹಾಕಿದ್ದೀವಿ. ಸ್ವಲ್ಪ ಯಾವ್ಯಾವ ಗಿಡ ವೀಕ್ ಇದೆ ಅನಿಸುತ್ತೆ ಆ ಗಿಡಗಳಿಗೆ ಹಾಕ್ತಾಯಿದ್ದೀವಿ ನಾವು ಗೊಬ್ಬರ ಜಾಸ್ತಿ. ನೋಡಿ ಸ್ನೇಹಿತರೆ, ಈ ಕೆಲಸ ಮುಂದುವರಿಸ್ತಾ ಇದ್ದೀವಿ. ಕಟ್ ಮಾಡೋದು, ತಂದು ಗಿಡದ ಬುಡಕ್ಕೆ ಹಾಕೋದು. ನೋಡಿ ಇಲ್ಲೊಂದು ಬಾಳೆ ಬಿದ್ದೋಗಿದೆ. ಇದು ಬಟರ್ ಫ್ರೂಟ್ ಪಕ್ಕ ಇತ್ತು ಗಿಡ, ಹಾಗೆ ಮೇಲೆ ಬಂದ್ಬಿಟ್ಟಿದೆ. ಬಟರ್ ಫ್ರೂಟ್ ಗಿಡ ಇತ್ತಿದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.